ಅದ್ಭುತವಾಗಿದೆಯಮ್ಮ. ನಾವು ವೈಷ್ಣೋದೇವಿ ಹೋದಾಗ ಹೇಗೆ ಸಂತೋಷ ಆಗುತ್ತೆ, ಹಾಗೆ ನಮ್ಮ ಒಂದು ಹಾಸನಾಂಬೆಯ ದರ್ಶನವೂ ಸಹ ಹಾಗೆ ಅನಿಸುತ್ತೆ. ಮತ್ತು ಏನು ನಮ್ಮ ಮಹಾಕುಂಭಮೇಳದಲ್ಲಿ ಏನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಎಷ್ಟು ಖುಷಿಯಾಗಿರ್ತೀವಿ, ದೇವಿಯ ದರ್ಶನ ಮಾಡಲಿಕ್ಕೂ ಸಹ ಅದೇ ಖುಷಿಯಿಂದ ಬಂದಿದ್ದೇವೆ. ಭಾಳ ಅದ್ಭುತವಾದ ದರ್ಶನ ಆಯಿತು. ಏನಂತ ಹೇಳಿದರೆ, ಒಂದು ಶ್ರದ್ಧಾಭಕ್ತಿಯಿಂದ ಇರ್ತಕ್ಕಂಥ ಕಾನೂನನ್ನು ಗೌರವ ಕೊಟ್ಕೊಂಡು ದೇವಿಯ ಒಂದು ಬಂದಂತಹ ಜಾಗದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವಿಯನ್ನು ಬೇಡ್ಕೊಂಡಿದ್ದಾದರೆ ಮನಸ್ಸಲ್ಲಿರ್ತಕ್ಕಂತಹ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ. ಅವರವರ ಆಸೆಗಳು ಏನೇನಿದೆ ಮತ್ತು ಅವರ ಸಂಕಲ್ಪಗಳೇನಿದೆ ಎಲ್ಲವೂ ಸಹ ಈಡೇರುತ್ತೆ. ಹಾಸನಾಂಬೆ ಅಂತಕ್ಕಂಥದ್ದು ತ್ರಿಮೂರ್ತಿ ಶಕ್ತಿ. ನಾವು ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ ಅಂತ ಹೇಳ್ತೀವಿ. ಒಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ. ಆ ಸ್ವರೂಪವಾದಂತಹ ಶಕ್ತಿ ನಮಗೆ ಆ ಜ್ಯೋತಿ ಮತ್ತು ಜ್ಯೋತಿ ಸಮೇತವಾಗಿ ದೇವಿಯ ದರ್ಶನ ಆಗ್ತಕ್ಕಂಥದ್ದೇ ಮಹಾಪುಣ್ಯ. ಹಾಗಾಗಿ ಒಂದು ಅದ್ಭುತವಾದ ದರ್ಶನ, ದೇವಿಯ ದರ್ಶನ ಮಾಡಲಿಕ್ಕೆ ಅಂತ ನಾವು ಸಹ ಓಡಿ ಬಂದ್ವಿ. ಚೆನ್ನಾಗಾಯಿತು, ದರ್ಶನ ಆಯ್ತಮ್ಮ, ಭಾಳ ಅದ್ಭುತವಾಗಿತ್ತು. ಸರ್, ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ? ಆಗಲೇ 3 ವರ್ಷದಿಂದ ಬರ್ತಾ ಇದ್ದೀವಿ ತಾಯಿ. 3 ವರ್ಷದಿಂದ. ಏನು ಪ್ರಭಾವ ಇದೆ ಅಂದರೆ ನಿಮ್ಮ ತಾಯಿ ದರ್ಶನಕ್ಕೂ ನಿಮಗೂ ಏನು ಪ್ರಭಾವ ಅನ್ನೋದೇನೆಂದರೆ, ಈಗ ನಾವು ಈಗ ಮಗು ಹುಟ್ಟುತ್ತೆ ಅಂತ ಹೇಳಿದ್ರೆ ಮಗುಗೆ ತಾಯಿ ಹೇಗೆ ಆಸರೆನೋ ಹಾಗೆ ಈ ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ತಾಯಿಯ ಒಂದು ಆಶೀರ್ವಾದ, ಅನುಗ್ರಹ ಬೇಕೇ ಬೇಕಾಗುತ್ತೆ. ಅದರಲ್ಲೂ ಜ್ಞಾನದಾತ್ರಿ ಅಂತ ಬಂದಾಗ ನಮಗೆ ತ್ರಿಮೂರ್ತಿ ಸ್ವರೂಪಿಣಿಯಾದಂಥ ಹಾಸನಾಂಬೆ ನಮಗೆ ತುಂಬ ಮುಖ್ಯವಾದಂಥದ್ದು. ಇಲ್ಲಿಂದ ಕಾಟ್ರಾ ಹೋಗ್ತೀವಿ, ಹಿಮಾಚಲ ಪ್ರದೇಶ ಹುಡ್ಕೊಂಡು ಹೋಗ್ತೀವಿ ಏನು ವೈಷ್ಣೋದೇವಿಯನ್ನು ನೋಡಲಿಕ್ಕೆ. ಮತ್ತು ಇನ್ನೂ ಹೇಳಬೇಕು ಅಂದರೆ ಪಾಕಿಸ್ತಾನದಲ್ಲೂ ಸಹ ಇಂಗ್ಲಾಜ್ ಮಾತಾ ಅಂತ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ತ್ರಿವೇಣಿಯ ಸ್ವರೂಪವೇ ಇದೆ. ಆದರೆ ನಮ್ಮ ಒಂದು ಪುಣ್ಯ ಏನಂತ ಹೇಳಿದರೆ, ನಮ್ಮ ಈ ಒಂದು ಕರ್ನಾಟಕದಲ್ಲಿ, ಒಂದು ಅಖಂಡ ಭಾರತದಲ್ಲಿ ಈ ಕರ್ನಾಟಕದಲ್ಲಿ ನಮ್ಮ ಜಗನ್ಮಾತೆ ನೆಲೆಸಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ನಾವು ಏನೊಂದು ದೇವಿಯ ದರ್ಶನಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇರ್ತೀವಿ. ಎಲ್ಲೇ ಇದ್ದರೂ ಈ 12 ದಿವಸದಲ್ಲಿ ಒಂದು ದಿವಸದಲ್ಲಿ ನಾವು ದೇವಿಯನ್ನು ದರ್ಶನ ಮಾಡಲಿಕ್ಕೋಸ್ಕರ, ಹೇಗೆ ಕುಂಭಮೇಳದಲ್ಲಿ ನಾಗಸಾಧುಗಳು ಕುಂಭಮೇಳಕ್ಕೆ ಬರ್ತಾರೆ, ಆ ರೀತಿ ದೇವಿ 12 ದಿವಸದಲ್ಲಿ ಯಾವುದಾನ ಒಂದು ಸಮಯದಲ್ಲಿ ಬಂದು ನಾವು ಹೊರಟ್ಬಿಡ್ತೀವಿ ಅಮ್ಮ.